ಆದೇಶದಿಂದ ನೀರು ಬಿಡಬೇಕಾದಂಥ ಪರಿಸ್ಥಿತಿ ಮತ್ತೆ ಹೇಗೆ ಕರ್ನಾಟಕ ಗೊತ್ತಿಲ್ಲ. ಅಲ್ಲಿ ಈಗಾಗಲೇ ಹಿಂದೆ ಭಾಳ ಸಾರಿ ಮಾಡಿದಾಗ ಬಿಟ್ಟಿದ್ದಾರೆ. ಸುಮಾರು ಸಾರಿ ಹಿಂದಿನ ಎಲ್ಲ ಸರ್ಕಾರಗಳಲ್ಲಿ CWC ಆದೇಶ ಮಾಡಿದಾಗ ನೀರು ಬಿಟ್ಟಿದ್ದಾರೆ. ಸೊ ಅದನ್ನು ಹೆಂಗೆ ಪರಿಹಾರ ಕಂಡುಕೊಳ್ಬೇಕು ಅನ್ನೋದು ಇನ್ನೂ ಲೀಗಲಿ ಸರ್ಕಾರ ನಮ್ಮ ನೀರಾವರಿ ಇಲಾಖೆಯವ್ರು ಚರ್ಚೆ ಮಾಡಬೇಕಷ್ಟೇ. ಅವ್ರಿಗೆ ಈ ಕಡೆ ನಮ್ಮ ರೈತರ ಕುಡಿಯುವ ನೀರಿನ ಸಮಸ್ಯೆ ಎರಡು ಕಡೆ ಉದ್ಭವ ಆಗುತ್ತೆ. ಪದೇ ಪದೇ ಮಳೆ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಈ ರೀತಿ ಸಮಸ್ಯೆಗಳು ತಲೆದೋರ್ತಾನೆ ಇರುತ್ತೆ. ಅಂದರೆ ಕರ್ನಾಟಕ ವಿಚಾರದಲ್ಲಿ ಬಂದಾಗ ಯಾಕೆ ಪದೇ ಪದೇ ಯಾಕಂದ್ರೆ ಅಲ್ಲಿ ಸರಿಯಾದ ರೀತಿಯಲ್ಲಿ ವಾದ ಆಗಲ್ಲ ಅಂತನೋ ಅಥವಾ ಹೇಗೆ ಸರ್? ಕುಡಿಯೋದಕ್ಕೆ ನೀರಿಲ್ಲ, ಇಲ್ಲಿ ಬೆಳೆಗಳಿಗೆ ನೀರಿಲ್ಲ ಅನ್ನೋದು ವಾಸ್ತವ ಗೊತ್ತಿರುತ್ತೆ. ನೋಡಿ, ಈಗಾಗಿದ್ದಲ್ಲ ಸುಮಾರು ಯಾವಾಗ ಅದು ಹಳಿದದು ಬ್ರಿಟಿಷ್ ಸರ್ಕಾರದ ಯಾವುದೋ ಇದ್ದಾಗ ಒಂದು ರಾಜರ ಕಾಲದಲ್ಲಿ ಒಡಂಬಡಿಕೆ ಆಗಿದೆ. ಅದು ಅವರು ಕೂಡ ಅವ್ರಿಗೇನು ಹೇಳಬೇಕು, ಅವ್ರಿಗೆ ವಾದ ಮಾಡಿದ್ದಾರೆ, ಯಾರ್ಯಾರು ಇರ್ಬೇಕಂತ ಹೇಳಿದ್ದಾರೆ. ಲಾಸ್ಟ್ ಟೈಮ್ 8 ಜನ ಆಗುತ್ತೆ ಹಾಗೆ ಆಗಿತ್ತು. ಅದು ಆಮ್ಯಾಗ ಪಟ್ಟಿ ಬಂತು, ಇವರೆಲ್ಲ ಹೇಳಿ ಬಂದಿದ್ರು, ಆಮ್ಯಾಗ ಪಟ್ಟಿ ಆಯಿತು. ಈಗ ಹಂಗೆ ಸೇಮ್ ನಾವು ಹೇಳಿದ್ವಿ ಅಲ್ಲಲ್ಲಿ ಮುಂದಿನ 28ಕ್ಕೆ ಅನುಕೂಲ ಯಾರು ಆಗ್ತಾರೆ ರಾಜ್ಯದಲ್ಲಿ, ಅವ್ರು ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ನಮ್ಮ ಸಜೆಷನ್ ಕೊಟ್ಟಿದ್ದೀವಿ. ಇವ್ರು ಮಾಡಿದ್ರೆ ಹಿಂಗಾಗುತ್ತೆ, ಇವ್ರು ಮಾಡಿದ್ರೆ ಹೀಗಾಗುತ್ತೆ ಅಂತ. DCM ನಾವೇನು ಇಟ್ಟರಾದ್ರೆ ಮುಂದಿನ ಚುನಾವಣೆಗೆ ಯಾರು ಮಂತ್ರಿ ಮಾಡಿದ್ರೆ ಅನುಕೂಲ ಆಗುತ್ತೆ ಅನ್ನೋದು ಒಂದು ಸಲಹೆ ಕೊಟ್ಟಿದ್ದೆ ಅಷ್ಟೇ. ನಾವು ಗೊತ್ತಿಲ್ಲ, ನಾವು ಹೇಳಿದ್ದೀವಿ ನಮ್ದು ಏನು ಹೇಳ್ಬೇಕಂತ ಅದನ್ನ ಹೇಳಿದ್ದೀವಿ. ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟಂಥ ವಿಚಾರ. ಬೆಳಗಾವಿ ಜಿಲ್ಲೆಯ ಹೀಗಿರುವಾಗ ಹೆಚ್ಚು ಮಂತ್ರಿ ಸ್ಥಾನ ಕೊಡೋದು ತಪ್ಪೇನಿದೆ ಸರ್? ತಪ್ಪೇನಿಲ್ಲ, 34 ಅಡ್ಜಸ್ಟ್ ಆಗಬೇಕಲ್ಲ. ಬೇರೆ ಜಿಲ್ಲೆ ಅಡ್ಜಸ್ಟ್ ಆಗಬೇಕು, ಜಾತಿವಾರ ಅಡ್ಜಸ್ಟ್ ಆಗಬೇಕು, ಇದು ಭಾಳ ಮುಖ್ಯ. ಕೊಡ್ಲಿಕ್ಕೆ ರಾಹುಲ್ ಗಾಂಧಿ ಹೇಳಿದ್ದಾರೆ, ಸೂಚನೆ ಅವರೇ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಗೊತ್ತಿಲ್ಲ, ಅವರೇ ಈಗಲೇ ಹೇಳಿದರೆ ಅವ್ರ ಕೈಗೆ ಲಿಸ್ಟ್ ಇದೆ. ಈಗ ಅವ್ರು ಹೆಂಗೆ ಮಾಡ್ತಾರೆ ನೋಡೋಣ, ಅವ್ರಿಗೆ ಬಿಟ್ಟದ್ದು ಗೊತ್ತಿಲ್ಲ. ಎಲ್ಲ ಕೊಟ್ಟು ಬಂದಿರೋ ಲಿಸ್ಟು ಹೇಳಿದ್ದಾರೆ, ಅವ್ರ ಬಗ್ಗೆ ಮಾಡಿದ್ರೆ ನಮಗೇನು ಅನುಕೂಲ ಅನಾನುಕೂಲ ಎಲ್ಲ ಹೇಳಿ ಬಂದಿದ್ದಾರೆ. ಸೊ ಅದ್ರ ಬಗ್ಗೆ ಡಿಸಿಷನ್ ಮಾಡ್ತಾರೆ. ವೇಟ್ ಮಾಡೋಣ, ಇನ್ನೊಂದು 2 ಡೇಸಲ್ಲಿ ಪಟ್ಟಿ ಬರ್ತದೆ. ಅದೇ ವಿಚಾರದಲ್ಲಿ ಒಂದು ಕರೆ ಕೊಡೋದಕ್ಕೆ ಅದು ಏನು ತಪ್ಪೆಲ್ಲ, ಜಾಗೃತಿ ಮಾಡಬೇಕಲ್ಲ, ಅವರು ಅಟ್ರಾಕ್ಷನ್ ಮಾಡಬೇಕು ಸರ್ಕಾರ ಮೇಲೆ. ನೀವು ಹೇಳಿದ್ರಲ್ಲ, ಮುಂಜಾಗ್ರತೆ ಕ್ರಮ ಕೈಗೊಳ್ಳಿಕ್ಕೆ ಅದು ಒಂದು ಆಗ್ಬೋದು. ಈಗ ಬಂದು ಮಾಡಿದ್ರೆ ಅದನ್ನೇನು ನಾವು ರಾಂಗ್ ಡೈರೆಕ್ಷನ್ನಾಗ ವಿಚಾರ ಮಾಡೋದು ಅವಶ್ಯಕತೆ ಇಲ್ಲ. ಸೊ ನಮ್ಮನ್ನು ಎಚ್ಚರಗೊಳಿಸ್ಲಿಕ್ಕೆ ಪ್ರತಿಭಟನೆ ಇರ್ಬೋದು, ಕಾನೂನು ಹೋರಾಟ ಸರಿಯಾಗಿ ಮಾಡೋಂತ ಇರ್ಬೋದು, ಅಥವಾ ಮುಂದೆ ನೀರನ್ನು ಅವ್ರಿಗೆ ಯಾವ ರೀತಿ ಬಿಡಲಿಕ್ಕೆ ಏನಾರ ಸೋರ್ಸ್ ಮಾಡ್ಕೋತಾರೆ ಅಡಿಷನಲ್ಲು, ಅಥವಾ ಕಾವೇರಿ ಇದಕ್ಕೆ ಬೇರೆ ಕಡೆಯಿಂದ ಪಂಪ್ ಮಾಡಿ ನೀರು ಹಾಕಲಿಕ್ಕೆ ಅವಕಾಶ ಇದೆಯಾ? ಅದೇ ಇದೆ, ಅವಕಾಶ ಇದೆ, ಇಲ್ಲಂತಿಲ್ಲ. ಬೇರೆ ಎಕ್ಸಸ್ ವಾಟರ್ ಎಲ್ಲಿ ಹೋಗ್ತಿದ್ರೆ ಅದನ್ನು ಇಲ್ಲಿ ನಾವು ಪಂಪ್ ಮಾಡಿ ಇಲ್ಲೇ ಹಾಕ್ಬೋದು. ಸಾಕಷ್ಟು ನಮ್ಮ ನದಿಗಳು ಸುಮಾರು ಹಾಗೆ ಹೋಗ್ತೈತೆ ಸಮುದ್ರಕ್ಕೆ. ಅದರಲ್ಲೊಂದು 5 TMC 10 TMC ಪಂಪ್ ಮಾಡಿ ಹಾಕಿದರೆ ಶಾಶ್ವತ ಪರಿಹಾರ ಆಗುತ್ತದೆ. ಈಗ ಎತ್ತಿನ ವೇಳೆ ಹಾಕಿದಾರಲ್ಲ, ಎಷ್ಟು 300 ಕಿಲೋಮೀಟರ್ ತರ್ತಾ ಇದ್ದಾರೆ. ಹಂಗೆ